ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿಗೆ ನನ್ನ ಮಗಂದು ನಿನ್ನೆಗೆ ಆ್ಯಕ್ಚುಲಿ ಸ್ಕೂಲ್ ಲಾಸ್ಟ್ ಡೇ ಮುಗೀತು, ಫ್ರೈಡೇ. ಇವತ್ತು ಸಂಡೇ ಊರಿಗೆ ಹೋಗ್ತಾಯಿದ್ದೀವಿ, ಹುಬ್ಳಿಗೆ ಹೋಗ್ತಾಯಿದ್ದೀವಿ ತಂಗಿ ಮನೆಗೆ. ಅಕ್ಕನ ಮಗನೂ ಬಿಟ್ಟು ಬರಬೇಕಿತ್ತು, ಹಾಗೆ ನನ್ನ ಮಗನೂ ವೆಕೇಷನ್ಗಂತ ಊರಲ್ಲಿ ಬಿಟ್ಟು ಬರ್ತೀನಿ. ಸೊ ಹಾಗಾಗಿ ರೆಡಿಯಾಗಿ ನೈಟು VRL ಬಸ್ ಬುಕ್ ಮಾಡಿದ್ದೀವಿ. ಇವಾಗ ಹೊರಟಿದ್ವಿ. ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಈಗ ನಮ್ಮ ಅತ್ತೆನೂ ಇರಲ್ಲ, ಸೊ ಹಂಗಾಗಿ ಮನೆಯೆಲ್ಲ ಗಲೀಜಾಗಿರುತ್ತೆ. ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಬ್ಯಾಗೆಲ್ಲ. ಸೊ ಇವಾಗ ಹೊರಡಬೇಕು. ಓಲಾ ಬುಕ್ ಮಾಡಿಕೊಂಡು ಅಕ್ಕನ ಮಗಂದು ಟ್ರಂಕ್ ಇತ್ತು, ಹಾಸ್ಟೆಲಿಂದ ಬಂದಿದ್ದ. ಸೊ ಟ್ರಂಕಲ್ಲೇ ಎಲ್ಲ ಲಗೇಜ್ನ ಪ್ಯಾಕ್ ಮಾಡ್ಕೊಂಡು ಹೊರಡ್ತಾ ಇದ್ದೀನಿ. ನಾಳೆ ಮಂಡೇ ನಮ್ಮ ತಂಗಿ ಮಗನ ಬರ್ಡೇ ಮುಗಿಸ್ಕೊಂಡು ಆಮೇಲೆ ಬರಬೇಕು ನಾನು ದಿಶುನ ಬಿಟ್ಬಿಟ್ಟು. ಸೊ VRL ಬಸ್ ಹತ್ತಿದ್ವಿ. ನಮ್ಮ ದಿಶು ಮಧ್ಯಾಹ್ನ ಬೇರೆ ಮಲಗಿರಲಿಲ್ಲ, ಬೇಗನೆ ಮಲಗಿಬಿಟ್ಟಿದ್ದ. ಇವನು ಚಿಂಟು ಸ್ವಲ್ಪ ಹೊತ್ತು ಮಲಗಿದ್ದ. ಇವಾಗ ಊಟಕ್ಕೆ ನಿಲ್ಲಿಸಿತ್ತು, ಊಟ ಮನೆಯಲ್ಲೇ ಮಾಡ್ಕೊಂಬಂದಿದ್ವಿ. ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದು ಬಸ್ ಹತ್ತಿದ್ವಿ. ಆ್ಯಂಡ್ ಹುಬ್ಳಿ ಬಸ್ ಸ್ಟ್ಯಾಂಡು 5:30 ಅಂತ ಹೇಳಿತ್ತು, ಬಟ್ ಹೆಚ್ಚು ಕಮ್ಮಿ 6 o'clock ಆಗಿತ್ತು ರೀಚ್ ಆದಾಗ. ನಾನು ಇವಾಗ ಬಂದುಬಿಟ್ಟು ಟಿಫನ್ ಎಲ್ಲ ಮಾಡ್ದು. ಮಕ್ಕಳು ಆಟ ಆಡ್ತಾಯಿದ್ದಾರೆ, ಇವನು ಐಸ್ ಕ್ರೀಮ್ ತಿಂತಾಯಿದ್ದಾನೆ ಇಲ್ಲಿ ಕೂತ್ಕೊಂಡು. ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ. ಇನ್ನು ನಮ್ಮ ದೊಡ್ಡಕ್ಕರಿಬ್ಬರು ಬಂದಿಲ್ಲ, ಇವತ್ತು ಸಾಯಂಕಾಲ ಬರ್ತಾರೆ ಅವರು. 3 ಗಂಟೆ 4 ಗಂಟೆ ಆಗುತ್ತೆ. ನಾನು ನಮ್ಮ ತಂಗಿ ಒಟ್ಟಿಗೆ ಬಂದ್ವಿ. ಈಗ ನಮ್ಮ ತಂಗಿ ಮಕ್ಕಳು ನನ್ನ ಮಕ್ಕಳು ಅಷ್ಟೇ ಇದ್ದಾರೆ, ಆಟ ಆಡ್ತಾಯಿದ್ದಾರೆ. ನವೀನನು ನನ್ನ ಜೊತೆನೇ ಇದ್ದ, ಕರ್ಕೊಂಡು ಬಂದೆ. ನಮ್ಮಿಬ್ಬರು ಅಕ್ಕರು 3 ಗಂಟೆ ಅಷ್ಟೊತ್ತಿಗೆ ಬರ್ತಾರೆ. ಅವ್ರ ಮಕ್ಕಳನ್ನ ಇಲ್ಲ ವೆಕೇಷನ್ಗೆ ಹಾಕಿದ್ದೀವಿ ಧಾರವಾಡ. ಸೊ ಅವ್ರನ್ನೂ ಧಾರವಾಡ ವೆಕೇಷನಿಗೆ ಅವರು ಬಿಟ್ಬಿಟ್ಟು ಹೋಗ್ತಾರೆ ಬರ್ತಡೇ ಮಾಡಿಬಿಟ್ಟು. ನಾನು ನಮ್ಮ ಅಕ್ಕನ ಊರಿಗೆ ಕಳಿಸ್ತೀನಿ ನನ್ನ ಮಗನ. ಚಿಂಟುನ ಮಾತ್ರ ಕರ್ಕೊಂಡು ಹೋಗ್ತೀನಿ. ಎಲ್ಲರೂ ಬಂದು ಊಟ ಮಾಡಿ ರೆಡಿ ಆಗೋಷ್ಟೊತ್ತಿಗೆ ಸಂಜೆನೇ ಆಗೋಯಿತು. ಸೊ ಇವಾಗ ಬರ್ಡೇಗೆ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ. ನಾವು ಎಲ್ಲರೂ ಎಷ್ಟು ದಿನ ಆಗಿತ್ತು ಸೇಮ್ ಸ್ಯಾರಿ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ವಿ, ಹಾಗೇ ಇರಲಿಲ್ಲ. ಸೊ ಇದು ನನ್ನ DS ಕಲೆಕ್ಷನಲ್ಲಿ ಸೇಲ್ ಮಾಡ್ತಾ ಇರೋ ಸ್ಯಾರಿ. ಇದನ್ನೇ ತಂದಿದ್ದೆ ಎಲ್ಲರಿಗೂ, ಚೆನ್ನಾಗಿದೆ, ಹಂಗಾಗಿ ಎಲ್ಲರೂ ಅದನ್ನೇ ವೇರ್ ಮಾಡಿದ್ವಿ. ಅರ್ಜೆಂಟಿಗೆ ತಂದಿದ್ವಿ, ಯಾರೂ ಬ್ಲೌಸ್ ಹೊಲಿಸಿರಲಿಲ್ಲ, ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಂಡಿದ್ವಿ ಅಷ್ಟೇ. ಇನ್ನು ನಮ್ಮ ಮಮ್ಮಿಗೂ ಆಂಟಿಗೂ ಸೇಮ್ ಕಲರ್ ತಂದಿದ್ದೆ, ನಮ್ಮ ಆಂಟಿ ಬೇಡ ಅಂತ ಹಾಕ್ಕೊಳ್ಳಿಲ್ಲ, ಮಮ್ಮಿನೂ ಅದನ್ನೇ ಹಾಕ್ಕೊಂಡ್ರು. ಆ್ಯಂಡ್ ಇವರು ಸೇಮ್ ಕಲರ್ ಬಟ್ಟೆ ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ದಾರೆ ಮಕ್ಕಳು. ಎಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ನಮ್ಮ ಚಿಂಟು ಮರಿ ಮಲ್ಲಿಗೆ ಬಿಡ್ತು. ಇವಾಗ ಕೇಕ್ ಕಟ್ ಮಾಡಬೇಕು. ಪಾಪದು ಮಲ್ಲಿಗೆ ಬಿಡುತ್ತೆ, ಯಾವ ಫಂಕ್ಷನ್ಗಳು ಇರೋದೇ ಇಲ್ಲ ಅವನು. ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಮಲ್ಕೊಂಡ್ವಿ. ಊಟ ಮಾಡಿಬಿಟ್ಟು ನಾಳೆ ಬೆಳಗ್ಗೆ ಶಾಪಿಂಗ್ ಹೋಗೋಣ ಅಂದ್ಕೊಂಡಿದ್ದೀವಿ. ಶಾಪಿಂಗ್ ಹೋದ್ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾಳೆನೇ ನಾನು ನೋಡ್ತೀನಿ, ಬಸ್ ಬುಕ್ ಮಾಡಿದ್ದೀನಿ. ದಿಶುನ್ ಬಿಟ್ಬಿಟ್ಟು ಚಿಂಟುನ ಅಷ್ಟೇ ಕರ್ಕೊಂಡು ಹೋಗ್ತೀನಿ. ಮಕ್ಕಳಿಗೆ ಬಟ್ಟೆ ಎಲ್ಲ ತೊಗೋಬೇಕಿತ್ತು, ಶಾಪಿಂಗ್ ಮಾಲ್ಗೆ ಬಂದಿದ್ವಿ. CBTಗೆ ಶಾಪಿಂಗ್ ಎಲ್ಲ ಮುಗಿಸಿದ್ವಿ. ಅಕ್ಕನ ಮಕ್ಕಳಿಗೆ ಏನೇನು ಬೇಕೋ ಎಲ್ಲನೂ ತೊಗೊಂಡ್ವಿ. ಇಲ್ಲಿ 3,000 ಮಟ ಇತ್ತು, CBT ಹತ್ರನೇ ಇರೋದು, ನೋಡೇ ಇರಲಿಲ್ಲ. ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಇವಾಗ ಹೆಚ್ಚು ಕಮ್ಮಿ ಕರೆಕ್ಟ್ 1:30 ಆಗಿತ್ತು. ದೇವಸ್ಥಾನ ಎಲ್ಲ ನೋಡ್ಕೊಂಡ್ವಿ. ಇಲ್ಲೇ ಪ್ರಸಾದ ಇತ್ತು, ಪ್ರಸಾದ ಮುಗಿಸ್ಕೊಂಡು ಮತ್ತೆ ಏನೇನು ಬೇಕೋ ಎಲ್ಲ ತೊಗೊಂಡು ಮನೆಗೆ ಹೋಗ್ತೀವಿ. ಲಾಸ್ಟ್ ಟೈಮ್ ಬಂದಾಗ ನೋಡೋಣ ಅಂದ್ಕೊಂಡಿದ್ವಿ, ಹೋಗಿರಲಿಲ್ಲ. ಸಿದ್ಧಾರೂಢ ಮಠಕ್ಕೆ ಹೋಗಿದ್ವಿ. ಇವತ್ತು ನೋಡ್ತಾ ಇದ್ವಿ 3,000 ಮಠ ಹುಬ್ಳಿಲಿ.
ಜಾಸ್ತಿ ಏನೂ ವೀಡಿಯೋ ಶೂಟ್ ಮಾಡಲಿಲ್ಲ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್.